ಓಂ ಅಭಿಖ್ಯಾನೋ ಮಘವನ್ನಾದಮಾನಾನ್ ಸಖೇ ಬೋಧಿವಸುಪತೆ ಸಖೀನಾಂ ರಣಂ ಕೃಧಿರಣಕೃತ್ ಸತ್ಯ ಸುಷ್ಮಾ ಭಕ್ತೆ ಚಿದಾಭಜಾರಾಯೇ ಅಸ್ಮಾನ್ ತತ್ಪುರುಷಾಯ ವಿದ್ಮಹೇ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಈ ವಿಡಿಯೋಲಿ ಸಂಪೂರ್ಣವಾಗಿ ನೋಡೋಣ. ಪ್ರಮುಖವಾಗಿ ನಾನೀಗಾಗಲೇ ನಿಮಗೆ ತಿಳಿಸಿದ್ದೆ, ಏನು ತಾತ್ಕಾಲಿಕವಾಗಿ ಗುರುಬಲ ಅನ್ನುವಂಥದ್ದು ಮೀನರಾಶಿಯವರಿಗೆ ಬಂದಿದೆ ಅಂತ ಹೇಳಿದೆ. ಬಹುಶಃ ಈ ವಿಡಿಯೋ ನೀವು ನೋಡಬೇಕಾದ್ರೆ ಇನ್ನೂ ಗುರುಬಲ ಇರುತ್ತೆ. ಡಿಸೆಂಬರ್ 5ನೇ ತಾರೀಕಿಗೆ ಗುರುಬಲ ಹೋಗುತ್ತೆ. ಕೇವಲ 48 ದಿನಗಳ ಮಾತ್ರ ಗುರುಬಲ ಇತ್ತು ನಿಮಗೆ ಮೀನರಾಶಿಯವರಿಗೆ. ವಿಶೇಷವಾಗಿ 5ನೇ ಮನೆಗೆ ಬಂದಂಥ ಗುರು, ಪೂರ್ವ ಪುಣ್ಯ ಸ್ಥಾನಕ್ಕೆ ಬಂದಂಥ ಗುರು ಮತ್ತೆ ಈಗೇನು ವಾಪಸ್ಸಾಗಿ ಚತುರ್ಥ ಸ್ಥಾನ 4ನೇ ಸ್ಥಾನಕ್ಕೆ ಬಂದುಬಿಡ್ತಾರೆ. ಡಿಸೆಂಬರ್ 5ರಿಂದ ಮತ್ತೆ ಗುರುಬಲ ಇರಲ್ಲ. ಇನ್ನೊಂದು 6 ತಿಂಗಳು ನಿಮಗೆ ಗುರುಬಲ ಇರಲ್ಲ. ಬರೋ ವರ್ಷ ಗುರುಬಲ ಬರುತ್ತೆ, ಅದರ ಬಗ್ಗೆ ಎಲ್ಲ ನಾನು ನಿಮ್ಗೆ ತಿಳಿಸ್ತೀನಿ. ಆಯ್ತು, ಈಗ ಗುರುಬಲ ಇತ್ತಲ್ವಾ, ಈ ಗುರುಬಲ ಇದ್ದಾಗ ನಿಮಗೇನು ಒಳ್ಳೇದಾಯಿತು ಏನು ಕೆಟ್ಟದಾಯಿತು ಅಂತ ಕ್ಲೀನಾಗಿ ಒಂದು ಬರೆದಿಟ್ಕೊಳ್ಳಿ. ಯಾಕಂದರೆ ಈ ತಾತ್ಕಾಲಿಕ ಗುರುಬಲ ಬಂದಾಗ ಒಂದು ಟ್ರಯಲ್ ಪೀರಿಯಡಲ್ಲಿ ನಿಮ್ಗೆ ಏನಾದರೂ ಒಂದು ಒಳ್ಳೇದಾಗಿರ್ಬೋದು. ಒಂದು ವ್ಯವಹಾರದಲ್ಲೋ, ಒಂದು ವ್ಯಾಪಾರದಲ್ಲೋ, ಒಂದು ಉದ್ಯೋಗದಲ್ಲೋ, ಯಾವುದ್ರಲ್ಲಿ ನಿಮಗೆ ಚೆನ್ನಾಗಾಗಿತ್ತು ಅನ್ನುವಂಥದ್ದನ್ನು ನೀವು ಬರೆದಿಟ್ಕೊಂಡು ಅದ್ರ ಬಗ್ಗೆ ಒಂದು ಸ್ವಲ್ಪ ಅನಾಲಿಸಿಸ್ ಮಾಡಿ ಇಟ್ಕೊಂಡಿದ್ರೆ, ಪರ್ಮನೆಂಟಾಗಿ ಗುರುಬಲ ಬರುತ್ತಲ್ಲ 1 ವರ್ಷ, ಅದರಲ್ಲಿ ಆ ವಿಚಾರದ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ಬೋದು. ನಿಮ್ಗೆ ಸಕ್ಸಸ್ ಜಾಸ್ತಿ ಇರುತ್ತಲ್ಲ, ಪಾಸಿಟಿವ್ ರೇಟು, ಅದನ್ನು ನೀವು ಚಿಂತನೆ ಮಾಡಬೇಕಾಗತ್ತೆ. ಸರಿ, ಹಾಗಾದರೆ ಈ ಗುರುಬಲ ಹೋಯ್ತು, ಹಾಗಾದ್ರೆ ಕೆಟ್ಟದಾಗುತ್ತಾ? ಇಲ್ಲ. ನಿಮ್ಮ ರಾಷ್ಟ್ರಾಧಿಪತಿ ಹಾಗೂ ದಶಮ ಸ್ಥಾನಾಧಿಪತಿ, ಹೌಸ್ ಆಫ್ ಜಾಬ್ಗೆ ಅಧಿಪತಿ ಆಗಿರತಕ್ಕಂಥ ಗುರು ನಿಮಗೆ ಸುಖ ಸ್ಥಾನಕ್ಕೆ ಬಂದರು. ಗುರುಬಲ ಹೋಯ್ತು ಅಷ್ಟೇ, ಬಿಟ್ಟರೆ ಗುರುವಿಂದ ನಿಮಗೆ ಸುಖ ಸಿಗೋದರಲ್ಲಿ 2 ಮಾತಿಲ್ಲ. ಗುರುಗಳ ಆರಾಧನೆ ಅನ್ನುವಂಥದ್ದು ಮಾಡಿದ್ರೆ ಗುರುಬಲ ಇದ್ದಷ್ಟೇ ಫಲ. ಹಾಗಾಗಿ 4ನೇ ತಾರೀಕು ಡಿಸೆಂಬರ್ 4 ದತ್ತಾತ್ರೇಯರ ಜಯಂತಿ ಬರುತ್ತೆ. ಅವತ್ತು ದತ್ತಾತ್ರೇಯರ ಜಯಂತಿ ದಿನ ಸ್ವಾಮಿ ದರ್ಶನ ಮಾಡಿ, ಇಲ್ಲ ಗುರುಗಳ ದರ್ಶನ ಮಾಡಿ, ಗುರು ಸ್ಮರಣೆ ಮಾಡಿ, ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ, ಸ್ತೋತ್ರ ಕೇಳಿ, ಅದೆಲ್ಲ ಮಾಡೋದ್ರಿಂದ ಗುರುಬಲ ಹೋದರೂ ಗುರುಬಲ ಇದ್ದ ಹಾಗೆ. ಯಾರಿಗೆ? ಮೀನರಾಶಿಯವರಿಗೆ. ಗುರು ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಯಾವತ್ತೂ ಕೆಟ್ಟದ್ದು ಮಾಡಲ್ಲ, ಭಯಪಡಬೇಡಿ. ಆದರೆ ಜನ್ಮ ಶನಿ ಪ್ರಭಾವದಲ್ಲಿದ್ದೀರ ನೀವು. ಶನಿ ನಿಮ್ಮ ಮನೆಯಲ್ಲೇ ಇದ್ದಾರೆ, ಮೀನರಾಶಿಯಲ್ಲೇ ಶನಿ ಇದ್ದಾರೆ. ಜನ್ಮ ಶನಿ ಪ್ರಾಬ್ಲಮ್ಸು ಯಾವತ್ತೂ ಅಷ್ಟೇ. ಯಾವುದೂ ಪ್ರಾಬ್ಲಮ್ಸನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಮಾಡ್ಕೊಂಡೋಗಿ. ಯಾರಿಗೆ ಹೆಲ್ಪ್ ಮಾಡಬೇಕೋ ಮಾಡಿ, ಇದೆಲ್ಲ ನೀವು ಮಾಡ್ಕೊಂಡು ಹೋಗಿ. ಅಷ್ಟು ಬಿಟ್ಟರೆ ಹೆಚ್ಚು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನೀವು ಬೇರೆಯವ್ರ ವಿಚಾರದಲ್ಲೆಲ್ಲ ತಲೆದೂರಿಸಿ ಸಮಸ್ಯೆಗೆ ಸಿಕ್ಕಾಕೊಳ್ಳೋಕೆ ಹೋಗಬಾರ್ದು. ಈ ಡಿಸೆಂಬರ್ ತಿಂಗಳು ನಿಮಗಿರ್ತಕ್ಕಂಥ ತಾಪತ್ರಯದಲ್ಲಿ ಒಂದು 50% ಪ್ರಾಬ್ಲಮ್ ಕಮ್ಮಿ ಆಗೋಗುತ್ತೆ. ಯಾಕೆ ಅಂತಂದರೆ 10ನೇ ಮನೆಯಲ್ಲಿ 3 ಗ್ರಹಗಳು ಕೂತ್ಕೊಂಡಿದೆ. ಭಾಗ್ಯಸ್ಥಾನದಲ್ಲಿ 1 ಗ್ರಹ ಬರುತ್ತೆ, ಸುಖ ಸ್ಥಾನದಲ್ಲಿ ಗುರು ಇರ್ತಾರೆ. ಇನ್ನು ನಿಮ್ಮ ನೆಗೆಟಿವ್ ಇರುವಂಥದ್ದು ಕೇವಲ ನಿಮಗೆ ಜನ್ಮ ಶನಿ ಒಂದೇ, ಅದು ಬಿಟ್ಟರೆ ಇನ್ನೇನಿಲ್ಲ. 12ನೇ ಮನೆ ರಾಹುನೂ ಒಳ್ಳೆಯದು, 6ನೇ ಮನೆ ಕೇತುನೂ ಒಳ್ಳೆಯದು. ಯಾಕೆ ಅಂದರೆ ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಶುಭ ಫಲ. ಕೇತುವಿಂದನೂ ನಿಮಗೆ ಕೆಟ್ಟದ್ದಾಗಲ್ಲ, ರಾಹುವಿಂದನೂ ಕೆಟ್ಟದ್ದಾಗಲ್ಲ, ಗುರುವಿಂದ ಮೊದಲ ಕೆಟ್ಟದ್ದಾಗದೇ ಆಗಲ್ಲ. ಒಳ್ಳೇದಾಗೋದಕ್ಕೆ ಸ್ವಲ್ಪ ತಡೆ ಆಗ್ಬೋದೇ ಬಿಟ್ಟರೆ ಕೆಟ್ಟದ್ದಾಗಲ್ಲ. ಈ 3 ಗ್ರಹಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗೇನಿಲ್ಲ. ಡಿಸೆಂಬರ್ 6ನೇ ತಾರೀಕು ಬುಧ 8ನೇ ಮನೆಯಿಂದ 9ನೇ ಮನೆಗೆ ಬರ್ತಾರೆ, ಭಾಗ್ಯಸ್ಥಾನಕ್ಕೆ. ಹಾಗಾಗಿ ಸುಖ ಸ್ಥಾನ ಆಕ್ಟಿವೇಟ್ ಆಗುತ್ತೆ, ಸಪ್ತಮ ಸ್ಥಾನ ಆಕ್ಟಿವೇಟ್ ಆಗುತ್ತೆ. ಈ 2 ಸ್ಥಾನ ಆಕ್ಟಿವೇಟ್ ಆದಾಗ ಸ್ವಲ್ಪ ಸುಖವಾಗೂ ಇರ್ತೀರಾ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಚೆನ್ನಾಗಿರುತ್ತೆ. ಏನಾದರೂ ಹೊಸದಾಗಿ ಏನಾದರೂ ಸಂಪಾದನೆ ಮಾಡೋದಕ್ಕೆ ಒಂದು ದಾರಿಯನ್ನು ನೀವು ಹುಡುಕೊಳ್ತೀರಾ. ಆ ದಾರಿ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಸಿಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಆಯಿತು. 7ನೇ ತಾರೀಕು ನಿಮಗೆ ಕುಜ 10ನೇ ಮನೆಗೆ ಬರ್ತಾರೆ. ಭಾಗ್ಯಸ್ಥಾನಾಧಿಪತಿ ಹಾಗೂ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನಕ್ಕೆ ಅಧಿಪತಿ ಆದಂಥ ಕುಜ 10ನೇ ಮನೆಗೆ ಹೌಸ್ ಆಫ್ ಜಾಬ್ಗೆ ಬರೋದ್ರಿಂದ ನಿಮಗೆ ಹೊಸದಾದಂತಹ ಉದ್ಯೋಗ ಸೃಷ್ಟಿ ಅಥವಾ ಹೊಸದಾದಂತಹ ಹಣ ಸಂಪಾದನೆ ಮಾರ್ಗ ಅಥವಾ ಮೂಲ ನಿಮಗೆ ಪ್ರಾರಂಭ ಆಗುತ್ತೆ.
ಅದ್ರ ಜೊತೆಗೆ 10ನೇ ಮನೆ ಆದ್ದರಿಂದ ಈ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ವ್ಯವಸಾಯ ಮಾಡುವಂಥ ರೈತರು ಹಾಗೂ ವಿಶೇಷವಾಗಿ ಮನೆ ಕಟ್ಟುವಂತಹ ಸ್ಥಿತಿಗತಿಗಳು, ಈ ಥರದ್ರಲ್ಲಿ ಎಲ್ಲದರಲ್ಲೂ ಪಾಸಿಟಿವ್ ಇರುತ್ತೆ ಹೊರತು ನೆಗೆಟಿವ್ ಅನ್ನುವಂಥದ್ದು ನಿಮಗಿಲ್ಲ. ಯಾಕೆಂದರೆ 9th ಹೌಸ್ ಲಾರ್ಡ್ ಈಸ್ ಇನ್ 10th ಹೌಸ್, 10ನೇ ಮನೆ ಹೌಸ್ ಆಫ್ ಜಾಬ್, ವೃತ್ತಿ ಸ್ಥಾನಕ್ಕೆ ಬಂದು ಕೂತ್ಕೋತಾರೆ. ಅದ್ರ ಜೊತೆಗೆ 15ನೇ ತಾರೀಕು ನಿಮಗೆ ಷಷ್ಠ ಸ್ಥಾನ, 6ನೇ ಮನೆ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿ, ಅವರು ದಶಮ ಸ್ಥಾನಕ್ಕೆ ಬರ್ತಾರೆ. ಶತ್ರುಗಳಿರಲ್ಲ, ಆರೋಗ್ಯಕ್ಕೆ ತೊಂದರೆ ಆಗಲ್ಲ, ಸಾಲ ಮಾಡೋದು ಕಮ್ಮಿ ಆಗುತ್ತೆ, ಸಾಲ ತೀರ್ಸೋದಕ್ಕೆ ನಿಮಗೆ ಸಪೋರ್ಟ್ ಸಿಗುತ್ತೆ. ಸೂರ್ಯನಿಂದ ತೊಂದರೆ ಇಲ್ಲ. 20ನೇ ತಾರೀಕು ಶುಕ್ರನೂ ಕೂಡ ನಿಮಗೆ ಶುಕ್ರ 3 ಮತ್ತು 8ನೇ ಮನೆ ಅಧಿಪತಿ, ಧೈರ್ಯ ಮತ್ತು ಅದೃಷ್ಟ ಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರನು ದಶಮಕ್ಕೆ ಬಂದು ತುಂಬ ಒಳ್ಳೆ ಫಲ ಕೊಡ್ತಾರೆ. ಸರಿ, ಏನೇನು ಫಲ ನೋಡೋಣ ಒಂದ್ಸಲ. 10ನೇ ಮನೆಯಲ್ಲಿ ರವಿ ಇದ್ರೆ ಏನು ಫಲ? 10ನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಸುಖ ಶೌರ್ಯ ಭಾಗ್ ಎನ್ನುವಂತಹ ಅತಿ ಯಶಸ್ವಿ ಆಗುವರು. ವಿಶೇಷವಾಗಿ ದಿಗ್ಬಲ ಅಂದರೆ ನಿಮ್ಮ ಸುತ್ತಮುತ್ತ ಜನ ನಿಮಗೆ ಬಲ ಕೊಡ್ತಾರೆ. ಸಾಮಾನ್ಯವಾಗಿ ದಶಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ಸೂರ್ಯ ಉತ್ತಮವಾದ ಶಕ್ತಿಯನ್ನು ಕೊಟ್ಟು ದೇಹದ ಬಲವನ್ನು ಹೆಚ್ಚು ಮಾಡಿ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ, ಸರ್ಕಾರಿ ಉದ್ಯೋಗದಲ್ಲಿ ಅಭಿವೃದ್ಧಿ, ಹೊಸದಾಗಿ ಸರ್ಕಾರಿ ಉದ್ಯೋಗ, ಅಧಿಕಾರ ಸಿಗುವಂಥ ಯೋಗ, ಬಲಿಷ್ಠವಾದ ಫಲವನ್ನು ನಿಮಗೆ ಕೊಡ್ತಾರೆ. ಮುಖಂಡವಾಗುವಂತಹ ಒಂದು ಫಲವನ್ನು ಕೊಡ್ತಾರೆ. ಸರ್ಕಾರಿ ಉದ್ಯೋಗದಲ್ಲೂ ಕೂಡ ಶುಭ ಫಲ ಅಧಿಕವಾಗಿರುತ್ತೆ. ವಿಶೇಷವಾಗಿ ಏನಪ್ಪ ಅಂತಂದರೆ ನಿಮಗೆ ಕೆಲವೊಂದು ಕೆಟ್ಟದ್ದೆಲ್ಲ ಈ ತಿಂಗಳು ನಿವಾರಣೆ ಆಗಿಬಿಡುತ್ತೆ. ಸಂತೋಷ ನಿದ್ರೆ, ಹೊಟ್ಟೆ ತುಂಬ ಊಟ, ಕಣ್ತುಂಬ ನಿದ್ರೆ, ಒಳ್ಳೆ ಆರಾಮ ಅಂತ ದಾರಿ ನಿಮಗೆ ಸಿಗುತ್ತೆ. ಏನೂ ನೆಗೆಟಿವ್ ಇಲ್ಲ. ಜೊತೆಗೆ ಚಿನ್ನ ಖರೀದಿ ಮಾಡುವಂಥ ಯೋಗ, ಮತ್ತು ಹಸು ಮೇಯಿಸ್ತಾ ಇದ್ದಾರಾ, ಹಸು ಮೇಯಿಸೋದಂತಂದರೆ ಧನಾಕಾಂಕ್ಷಿಗಳು, ಮತ್ತು ಕ್ಯಾಟ್ಲ್ ಫಾರ್ಮು ಹೈನುಗಾರಿಕೆ ಮಾಡುವಂಥವ್ರಿಗೆ, ಹಾಲಿನಿಂದ ದುಡ್ಡು ಸಂಪಾದನೆ ಮಾಡೋರಿಗೆ, ಮತ್ತು ಬಟ್ಟೆ ವ್ಯಾಪಾರಿಗಳಿಗೆ, ಬಟ್ಟೆ ತಯಾರಕರಿಗೆ, ಔಷಧಿ ವಸ್ತುಗಳ ವ್ಯಾಪಾರ ಅದರ ತಯಾರು ಮಾಡುವಂಥವರು, ಮಣ್ಣನ್ನು ನಂಬಿ ಜೀವನ ಮಾಡುವಂಥವರು, ಮತ್ತು ರಾಜಸೇವೆ ಅಂದರೆ ಈಗೇನು ಗೌರ್ಮೆಂಟ್ ಜಾಬು, ಇವೆಲ್ಲವೂ ಕೂಡ ನಿಮಗೆ ಪಾಸಿಟಿವು. ರೋಗ ನಿಮ್ಮಿಂದ ದೂರವಾಗುತ್ತೆ. ಸಾಮಾಜಿಕ ಸ್ಥಳಗಳಿಗೆ ಹೆಚ್ಚು ಭೇಟಿ ಮಾಡ್ತೀರಾ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ. ಸ್ವಲ್ಪ ಹಾಲು, ಮೊಸರು, ತುಪ್ಪ ಈ ಥರದ ಪದಾರ್ಥಗಳಲ್ಲಿ ನಿಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ವ್ಯವಹಾರನೂ ಚೆನ್ನಾಗಿರುತ್ತೆ. ಇವೆಲ್ಲ ಸೂರ್ಯನಿಂದ ಸಿಗುವಂಥದ್ದು. ಇನ್ನು ಕುಜನಿಂದ ಏನು? ಸಜಾತಃ ಕುಲದೀಪಕಃ ಎನ್ನುವಂತೆ ಸಾಹಸಿಗಳಾಗ್ತೀರಾ, ಧೈರ್ಯವಂತರಾಗ್ತೀರಾ. ಏನಾದರೂ ಓಪನ್ ಆಗಿ ಮಾತಾಡ್ಬಿಡ್ತೀರಾ, ಅದರಿಂದ ಸ್ವಲ್ಪ ನಿಷ್ಠುರ ಆಗುತ್ತೆ, ಆದರೂ ಓಪನ್ ಆಗಿ ಮಾತಾಡ್ಬಿಡ್ತೀರಾ. ಜೊತೆಗೇನಪ್ಪ ಅಂದರೆ ವಿಲಾಸಿಗಳು, ತುಂಬ ಹೆಚ್ಚು ಓಡಾಡುವಂಥದ್ದು, ಎಲ್ಲರ ಹತ್ರನೂ ಸೇರಿ ಖುಷಿಯಾಗಿ ಆನಂದವಾಗಿ ಮಾತುಕತೆ ಮಾಡುವಂಥದ್ದು. ಜೊತೆಗೆ ದಶಮದಲ್ಲಿ ಕುಜ ಇದ್ದಾಗ ಒಂದೇನಪ್ಪ ಅಂದರೆ ಈ ಪೊಲೀಸ್ ಅಧಿಕಾರಿಗಳಿಗೆ, ಸೈನಿಕರಿಗೆ, ಕ್ರೀಡೆಗಳಲ್ಲಿ ಹೆಚ್ಚಿನ ಶಕ್ತಿ, ಸಕ್ಸಸ್ ಆಗುತ್ತೆ. ಶಸ್ತ್ರಚಿಕಿತ್ಸೆಗಳು ಆಗುವಂಥದ್ದು ಕೂಡ ತಡೆಯುತ್ತೆ, ಅಪಘಾತಗಳಾಗುವಂಥದ್ದು ತಡೆಯುತ್ತೆ. ಮತ್ತು ಕಿವಿ, ಮೂಗು, ಗಂಟಲು ರೋಗಗಳು ಇದ್ದರೆ ಅದೆಲ್ಲ ನಿವಾರಣೆ ಆಗಿಬಿಡುತ್ತೆ. ಮತ್ತು ವಿಶೇಷವಾಗಿ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡುವಂಥವರು, ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಮಾಡುವಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಉದ್ಯಮಿಗಳಿಗಂತೂ ತುಂಬ ಚೆನ್ನಾಗಿದೆ. ವರ್ಕ್ಶಾಪು, ಸರ್ವಿಸ್ ಮಾಡುವಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಡಾಕ್ಟರ್ಸು MBBS ಆಗ್ಬೋದು, CA ಆಗ್ಬೋದು, ಮತ್ತು ಕಾಮರ್ಸ್ ತೊಗೊಂಡಿರ್ತಕ್ಕಂಥವ್ರಿಗಾಗ್ಬೋದು, ಮೊದಲಾದ ವಿದ್ಯೆಗಳಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಆ ವೃತ್ತಿಯಲ್ಲಿ ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ಭೂಕಾರಕನಾದ ಕುಜನು ಬಲಿಷ್ಠವಾದ ಸ್ಥಾನದಲ್ಲಿರೋದ್ರಿಂದ, ಅದು ಮಿತ್ರನ ಮನೆ ಆದ್ದರಿಂದ ಭೂಮಿಗೆ ಸಂಬಂಧಪಟ್ಟಂಥ ಸಕ್ಸಸ್ ಆಗುತ್ತೆ. ವ್ಯಾಪಾರ, ಕಾಂಟ್ರಾಕ್ಟ್ ವೃತ್ತಿ, ಸಿವಿಲ್ಲು, ಅಬಕಾರಿ ವಿಚಾರದಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗಿ ಕಳ್ಳರಿಂದ ನಿಮಗೆ ತೊಂದರೆ ಆಗದೇ ಇದ್ದಾಗ ಕುಜ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟು. ಇನ್ನು ಶುಕ್ರನೂ ಅಷ್ಟೇ ಏನು ಹೇಳುತ್ತೆ? ದಶಮದಲ್ಲಿ ಶುಕ್ರ ಇದ್ದಾಗ ಅಮಲಾ ಯೋಗ ಅನ್ನುವಂಥ ಯೋಗ ಪ್ರಾಪ್ತಿಯಾಗಿ ತಾತ್ಕಾಲಿಕವಾಗಿ ನಿಮಗೆ ಈ ತಿಂಗಳು ಪೂರ್ತಿ ಸಂಗೀತ ಕ್ಷೇತ್ರಗಳಲ್ಲಿ, ಕಾವ್ಯ, ನಾಟಕ, ಚಲನಚಿತ್ರ, ಕಿರುತೆರೆಗಳಲ್ಲಿ ಕಲಾವಿದರಿಗೆ ತುಂಬ ಅನುಕೂಲ ಮಾಡ್ತಾನೆ. ಮತ್ತು ಹೆಣ್ಣು ಮಕ್ಕಳು ಯಾರನ್ನು ಗರ್ಭಿಣಿ ಸ್ತ್ರೀ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ. ಬಾಣಂತಿರಿದ್ರು ಕೂಡ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಹೂವು, ಹಣ್ಣು, ತರಕಾರಿ ಮಾರುವಂಥವ್ರು ತುಂಬ ಚೆನ್ನಾಗಿರುತ್ತೆ. ಹಾಸಿಗೆ, ದಿಂಬು, ರಸಪದಾರ್ಥಗಳು, ಕ್ರಯ ವಿಕ್ರಯ ಮಾಡೋರು, ಹೂವಿನ ಮಾರಾಟ ಮಾಡೋರು, ಮಾಡಲಿಂಗು, ಜಾಹೀರಾತು, ಜರ್ನಲಿಸಮ್ಮು, ಮತ್ತು ಕವಿಗಳು, ಪರಿಮಳ ದ್ರವ್ಯ ಮಾರುವಂಥವ್ರು, ಜೆಮ್ ಸ್ಟೋನ್ಸ್ ಮಾರುವಂಥವ್ರು, ವಜ್ರ, ಬಂಗಾರ, ಬೆಳ್ಳಿ, ಅಲಂಕಾರ ವಸ್ತುಗಳು ಮಾರುವಂಥವ್ರು, ಇವೆಲ್ಲರಿಂದ ಕೂಡ ನಿಮಗೆ ದುಡ್ಡು ಪ್ರಾಪ್ತಿ ಆಗುತ್ತೆ. ಅಂದರೆ ನೀವು ಇದೆಲ್ಲ ಮಾಡಬೇಕು ಅಂತಲ್ಲ, ಇದರಲ್ಲಿ ಯಾವ ವೃತ್ತಿಯಲ್ಲಿ ನೀವು ಇದ್ದೀರೋ ಆ ವೃತ್ತಿಯಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಸಂಪತ್ತಿನ ಒಂದು
ಸೂರ್ಯಮಳೆ ಅನ್ನುವಂಥ ಸಿಗುತ್ತೆ, ಅದನ್ನೆಲ್ಲ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ವೇದಶಾಸ್ತ್ರಗಳ ಅಧ್ಯಯನ, ಪಾಂಡಿತ್ಯ, ಹೆಚ್ಚು ಶಿವನ ಮೇಲೆ, ವಿಷ್ಣು ಮೇಲೆ, ಶಿವ ವಿಷ್ಣು ಇಬ್ಬರ ಮೇಲೂ ಭಕ್ತಿ ಉಂಟಾಗುತ್ತೆ. ವೈದಿಕ ವೃತ್ತಿಯಲ್ಲಿ ಅಭಿವೃದ್ಧಿ, ಸಮಾಜ ಸೇವೆ, ಕೀರ್ತಿವಂತರಾಗ್ತೀರಾ. ಒಟ್ಟು ಶುಕ್ರನ ಪ್ರಭಾವ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೋಡಿ. ಆದರೂ ಕೂಡ ನಿಮ್ಗೆ ಈ ತಿಂಗಳು 3ನೇ ತಾರೀಕು ಶಿವದೀಪೋತ್ಸವ ಇದೆ, 4ನೇ ತಾರೀಕು ದತ್ತಾತ್ರೇಯರ ಜಯಂತಿ ಇದೆ, 12ನೇ ತಾರೀಕು ಕಾಲಭೈರವಾಷ್ಟಮಿ ಇದೆ. ಜೊತೆಗೇನಪ್ಪ ಅಂತಂದರೆ 16ನೇ ತಾರೀಕು ಧನುರ್ಮಾಸ ಆರಂಭ, 19 ಕೇತು ಜಯಂತಿ, 30ನೇ ತಾರೀಕು ವೈಕುಂಠ ಏಕಾದಶಿ. ಎಷ್ಟು ಶುಭ ಕಾರ್ಯಗಳು ನಿಮಗೆ ಈ ತಿಂಗಳಲ್ಲಿದೆ. ಇವೆಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ. ದೇವರ ಆಶೀರ್ವಾದ ಮುಂದೆ ಇನ್ಯಾವುದೂ ಇಲ್ಲ ಕಣ್ರಿ. ಭಗವಂತನೇ ನಿಮ್ಗೆ ಅನುಗ್ರಹ ಮಾಡಬೇಕೆ ಬಿಟ್ಟರೆ ಇನ್ಯಾರೂ ಅನುಗ್ರಹ ಮಾಡೋದಿಲ್ಲ. ಜೊತೆಗೇನಪ್ಪ ಅಂತಂದರೆ ಈಗೇನೋ ಗುರುಬಲ ಇಲ್ಲ, ಸರಿ ಆಯ್ತು, ಒಂದು 6 ತಿಂಗಳು ವೆಯ್ಟ್ ಮಾಡಿಬಿಟ್ರೆ ಗುರುಬಲ ಬರುತ್ತೆ ನೋಡಿ. ಗುರುಬಲ ಬಂದ ಮೇಲೆ ನೀವು ಶ್ರೀಮಂತರಾಗ್ತೀರಾ ಅಂತ ಹೇಳಿಲ್ಲ, ಆದರೆ ಕೈಯಲ್ಲಿ ಚೆನ್ನಾಗಿ ದುಡ್ಡು ಕಾಸು ಓಡಾಡುತ್ತೆ, ಹಣಕಾಸಿನ ಮೌಲ್ಯ ಅನ್ನೋದು ನಿಮ್ಗೆ ಅಭಿವೃದ್ಧಿ ಆಗುತ್ತೆ, ಸಕ್ಸಸ್ ಕಡೆಗೆ ನೀವು ಪ್ರಯಾಣವನ್ನು ಬೆಳೆಸ್ತೀರಾ. ಅದೆಲ್ಲ ನಿಮಗೆ ಒಂದು ಸಂತೋಷದ ಅಭಿವೃದ್ಧಿ ನಿಮಗೆ ಪ್ರಾಪ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಜೂನ್ 2ನೇ ತಾರೀಕು 2026 ಗುರುಬಲ ನಿಮಗೆ ಬರುತ್ತೆ ಅಂದರೆ, ಗುರು ಬರುತ್ತೆ ಅಂದರೆ ಅದ್ರ ಜೊತೆಗೆ ಇನ್ನಷ್ಟು ಬಲ ಮಾಡ್ಕೋಬೇಕು ನೀವು ಗುರುಗೆ. ಅದಕ್ಕೆ ಜೂನ್ 2ನೇ ತಾರೀಕು 2026ನೇ ಇಸ್ವಿಯಲ್ಲಿ ಎಲ್ಲ ಕಡೆನೂ ಗುರುಶಾಂತಿ ಮಹಾಯಾಗ ಮಾಡ್ತಾರೆ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳಲ್ಲೋ, ಗ್ರಾಮಗಳಲ್ಲೋ, ನಗರಗಳಲ್ಲೋ, ದೇವಸ್ಥಾನ, ಮಠ ಮಂದಿರ ಮಾನ್ಯಗಳಲ್ಲೋ ನಿಮಗೆ ಈ ಗುರುಶಾಂತಿ ಮಹಾಯಾಗ ಮಾಡ್ತಾರೆ. ಅಲ್ಲಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಏನೋ ಒಂದು ಚಾರ್ಜ್ ಇಟ್ಟಿರ್ತಾರೆ, ಒಂದು 500, 1000, 2000 ಹೀಗೆ ಚಾರ್ಜ್ ಇಟ್ಟಿರ್ತಾರೆ. ಆ ಚಾರ್ಜನ್ನು ನೀವು ಪೇ ಮಾಡಿ ನಿಮ್ಮ ಹೆಸರು ಬರೆಸಿ ಗುರುಶಾಂತಿ ಮಹಾಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಿ. ಹಾಗೆಲ್ಲೂ ಆಗಲಿಲ್ಲ ಅಂತಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸಹಕಾರದ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನಾದಿ ಪಂಚರುದ್ರಮುಖ ಹೋಮ, ಗಣಪತಿ ನವಗ್ರಹ ಮೃತ್ಯುಂಜಯ ಆಯುರ್ನಕ್ಷತ್ರ ಹೋಮ, ಕಮಲ ಪುಷ್ಪ ಮಧುಮಿಶ್ರಿತ ಸಮೇತವಾಗಿ ಮಹಾಲಕ್ಷ್ಮಿ ಯಾಗ, ಇದೆಲ್ಲ ನಾನು ಮಾಡ್ತಾ ಇರೋದ್ರಿಂದ ನೀವೇನಾನು ಇಷ್ಟಪಟ್ಟರೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಈ ಒಂದೇ ಒಂದು ನಂಬರ್ ಮಾತ್ರನೇ ಅವಕಾಶ ಇದೆ. ಈ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. 1001 ರೂಪಾಯಿ ಒಬ್ಬರಿಗೆ ಇರುತ್ತೆ. ನೀವು ಅದನ್ನು ಪೇ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ, ಅದಕ್ಕಿಂತ ಹೆಚ್ಚು ಅವಕಾಶ ಇಲ್ಲ. ಯಾಕೆಂದರೆ ಹೋದ್ಸಲನೇ ನಮಗೆ ತುಂಬ ಸಮಸ್ಯೆ ಆಗ್ಬಿಡ್ತು. ಶನಿಶಾಂತಿ ಮಹಾಯಾಗ ಮಾಡಿದಾಗ ಸಿಕ್ಕಾಪಟ್ಟೆ ಜನ ಆಗ್ಬಿಟ್ರು, ಕೊನೆಗೆ ಪ್ರಸಾದ ಕಳಿಸೋದ್ರಲ್ಲಿ ಸಮಸ್ಯೆ ಆಗೋಯ್ತು. ಹಂಗಾಗೋದು ಬೇಡ ಅಂತ ಈ ಸಲ ಬರೀ 1000 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಹಾಗಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಎಲ್ಲ ತಿಳಿಸಿ ಪೋಸ್ಟಲ್ ಅಡ್ರೆಸ್ನ ಕರೆಕ್ಟಾಗಿ ಕೊಟ್ಟರೆ 1000 ಜನಕ್ಕೆ ಮಾತ್ರ ಕರುಂಗಲಿ ಮಾಲ, ಶಿವ ಗುರು ಸಂಕೇತವಾಗಿರ್ತಕ್ಕಂಥ ಕರುಂಗಲಿ ಮಾಲೆಯನ್ನು ಆ ಯಾಗದಲ್ಲಿ ಪೂಜೆಯಲ್ಲಿಟ್ಟು ಯಾಗವನ್ನು ಮಾಡಿದ ನಂತರ ಅಕ್ಷತೆ ಮತ್ತು ಒರಿಜಿನಲ್ ಸರ್ಟಿಫಿಕೇಟ್ ಸಮೇತವಾಗಿ ನಿಮಗೆ ಅದು ಬಂದು ಕೊರಿಯರ್ ಮುಖಾಂತರ ಮನೆಗೆ ಬಂದು ಸೇರುತ್ತೆ. ಅದನ್ನು ನೀವು ಧಾರಣೆ ಮಾಡ್ಕೋಬೋದು. ಕರುಂಗಲಿ ಮಾಲೆಯಿಂದ ನಿಮಗೆ ಒಳ್ಳೆ ಫಲ, ನೆಗೆಟಿವ್ ದೂರ ಆಗಿ ಪಾಸಿಟಿವ್ ಇನ್ಕ್ರೀಸ್ ಆಗುತ್ತೆ. ಇದು ಒಂದು ವಿಚಾರ. ಈ ಒಂದು ಮಹಾಯಾಗ ಮಾಡ್ತಾ ಇರೋದು ಬೆಂಗಳೂರು ಸಿಟಿ ಅತ್ತಿಬೆಲೆಯಿಂದ ಹೊಸೂರು ರೋಡ್ಗೆ ಹೋಗಬೇಕಾದ್ರೆ ನಿಮಗೆ ಈ ಒಂದು ಮಹಾಯಾಗನ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರಿಗೆ ಹೋಗೋ ದಾರಿಯಲ್ಲಿ ಮಧ್ಯದಲ್ಲಿ ಅತ್ತಿಬೆಲೆ ಅಂತ ಸಿಗುತ್ತೆ. ಅಲ್ಲಿಂದ ನಿಮ್ಮ ಒಂದು 2 ಕಿಲೋಮೀಟರ್ ದೂರದಲ್ಲಿ ನಿಮಗೆ ವೆಹಿಕಲ್ಲು, ಆಟೋಗಳು ಮತ್ತು ಬಸ್ಸು ಎಲ್ಲ ಅವಕಾಶ ನಿಮ್ಗೆ ಇರೋದ್ರಿಂದ ಆರಾಮಾಗಿ ಬರ್ಬೋದು. ಆ ಒಂದು ಮಹಾಕ್ಷೇತ್ರ ಯಾವುದು ಅಂದರೆ ಆಂಜನೇಯ ಸ್ವಾಮಿ, ಶನೇಶ್ವರ ಹಾಗೂ ರಾಜರಾಜೇಶ್ವರಿ ಅಮ್ಮನವರಿರ್ತಕ್ಕಂಥ ಮಹಾಕ್ಷೇತ್ರ. ಅಲ್ಲಿ ನಿಮಗೆ ಯಾಗಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಬಂದು ದರ್ಶನ ಮಾಡಿ, ಪ್ರಸಾದ ತಗೊಂಡು ಅನ್ನದಾನ ಸ್ವೀಕಾರ ಮಾಡಿ ದರ್ಶನ ಮಾಡಿ ಹೋಗ್ಬೋದು. ಅಲ್ಲಿಗೆ ಕೇವಲ ದುಡ್ಡು ಕೊಟ್ಟವ್ರು ಮಾತ್ರ ಬರಬೇಕು ಅಂತಿಲ್ಲ, ಎಲ್ಲರೂ ಬರ್ಬೋದು. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರೋದ್ರಿಂದ ಯಾಗಕ್ಕೆ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡ್ಬೋದು. ನೀವೇ ಅಲ್ಲ, ನಿಮ್ಮ ಕುಟುಂಬ, ನಿಮ್ಮ ಪರಿವಾರ, ಬಂಧುಗಳು ಎಲ್ಲರನ್ನೂ ಕರ್ಕೊಂಬನ್ನಿ. ಪ್ರತಿಯೊಬ್ಬರಿಗೂ ಅನ್ನದಾನ ಇರುತ್ತೆ. ಸೇವೆ ಮಾಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಯಾರು ಪೂಜೆಗೆ ಪಾರ್ಟಿಸಿಪೇಟ್ ಮಾಡಿದಾರೋ ಅವ್ರಿಗೆ ಮಾತ್ರ ಕರುಂಗಲಿ ಮಾಲ ಪ್ರಸಾದ ಸಿಗುತ್ತೆ. ಆ ಪ್ರಸಾದ ನಿಮಗೆ ಕೊರಿಯರ್ ಮುಖಾಂತರ ಬರುತ್ತೆ. ಅದರಲ್ಲಿ 2 ಮಾತಿಲ್ಲ. ಖಂಡಿತ ನಾನು ಏಪ್ರಿಲ್ ಮೇ ತಿಂಗಳಲ್ಲಿ ಲೊಕೇಶನ್ ಇದೆಲ್ಲ ಪಿನ್ ಮಾಡ್ತೀನಿ, ನೀವೆಲ್ಲ ಬರ್ಬೋದು. ಖಂಡಿತ ಈ ಮಹಾಯಾಗದಲ್ಲಿ ನೀವು ಪಾಲ್ಗೊಂಡು ಆ ಗುರುಗಳ ಆಶೀರ್ವಾದ ಹೆಚ್ಚು ಪಡ್ಕೊಂಡು ಇನ್ನಷ್ಟು ಸಕ್ಸಸ್ಸನ್ನು ಹೊಂದೋದಕ್ಕೆ ನಿಮಗೊಂದು ಮಾರ್ಗ ಆಗಲಿ ಅಂತ ನಾನು ಹೇಳ್ತೀನಿ. ಭಯಪಡೋ ಅವಶ್ಯಕತೆ ಇಲ್ಲ. ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಉತ್ತಮವಾಗಿದೆ. ಚಿಂತೆ ಮಾಡದೆ ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ. ಯಾವುದೇ ಪರಿಹಾರ ಬೇಡ. ಕೇವಲ ಜನ್ಮ ಶನಿ ಇರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಶನೀಶ್ವರನ ದೇವಸ್ಥಾನಕ್ಕೆ ಶನಿವಾರ ಹೋಗಿ ಬನ್ನಿ. ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿಸ್ತಾರೆ. ಸ್ವಾಮಿಯ ಆಗ್ರಹಕ್ಕೆ ಪಾತ್ರರಾಗದೆ ಅನುಗ್ರಹಕ್ಕೆ ಪಾತ್ರರಾಗಿ ಅದು ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನೀವು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.